ಸಮಾಜ ಸೇವೆ ಮಾಡತಕ್ಕಂಥ ಶಕ್ತಿಯೂ ಕೂಡ ಆ ಭಗವಂತ ಇವರಿಗೆ ಕರುಣಿಸಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ಳುತ್ತೇನೆ. ಆರೋಗ್ಯ, ಐಶ್ವರ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ವೆಂಕಟೇಶ್ವರನ ಹಾಕಿದ್ದಾರೆ. ವೆಂಕಟೇಶ್ವರನ ಹತ್ರ ಬೇಡ್ತಾ ಇದ್ದೇನೆ. ಮನೆ ಮಾಡಿದ್ದಾರೆ, ಅವರು ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ರಾಜಕೀಯದಲ್ಲೂ ಅವರು ಎತ್ತರು ಬೆಳೀಲಿ. ಮುಂದಿನ ದಿನಗಳು ಅವ್ರಿಗೊಂದು ಅಧಿಕಾರ ಕೊಡಿಸುತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿನ ನಮ್ಮ ರಾಜು ದಂಪತಿಗಳು ಇಬ್ಬರು ಕೂಡ ರಾಜ್ಯ ಕುಟೀರ ಎಂಬತಕ್ಕಂಥ ಗೃಹವನ್ನು ಕಟ್ಟಿ ತುಂಬ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧು ಬಳಗದವರನ್ನು ತುಂಬ ಆದರ್ಶೆಯಿಂದ ಕಂಡು ಅದರ ಜೊತೆಯಲ್ಲಿ ತುಂಬ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ ಭಗವಂತ ಈ ದಂಪತಿಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿ, ಆಯುಷ್ಯ, ಇಂಥ ಇನ್ನೂ 10 ಮನೆಗಳನ್ನು ಕಟ್ಟಿ ಸಮಾಜ ಸೇವೆ ಮಾಡತಕ್ಕಂಥ ಶಕ್ತಿಯೂ ಕೂಡ ಆ ಭಗವಂತ ಇವರಿಗೆ ಕರುಣಿಸಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ಳುತ್ತೇನೆ. ಈ ದಂಪತಿಗಳಿಗೆ, ಇವರ ಕುಟುಂಬ ವರ್ಗದವರಿಗೆ ಎಲ್ಲರಿಗೂ ಕೂಡ ಭಗವಂತ ಆ ಗುರುದೇವ ಆಶೀರ್ವದಿಸಲಿ ಅಂತ ಕೇಳ್ಕೊಳ್ತೇನೆ. ನೋಡಿ, ಒಂದು ಮಾತಿದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಇವತ್ತು ಮನೆ ಕಟ್ಟಿ ನೋಡಿದ್ದಾರೆ. ಇನ್ನು ಭಗವಂತ ಒಂದು ಅಧಿಕಾರ ಕೊಟ್ಟು ನೋಡಬೇಕು. ಮದುವೆ ಮಾಡೋಕ್ಕೆ ಮಕ್ಕಳಿಗೆ ಇನ್ನೊಂದು 2-3 ವರ್ಷ ಇರ್ಬೋದು ಮೋಸ್ಟ್ಲಿ. ಹಾಗಾಗಿ ಅದರ ಮೊದಲೊಂದು ಅಧಿಕಾರ ಕೊಟ್ಟು ನೋಡಬೇಕು. ಒಂದು ಖಂಡಿತವಾಗಲೂ ಮನಸ್ಸು ಮಾಡ್ತೀವಿ, ಅದರಲ್ಲೇನು 2 ಮಾತಿಲ್ಲ. ಒಂದು ನೆಮ್ಮದಿಗೆ ನಾವು ಎಲ್ಲೆಲ್ಲೋ ಹೋಗಿರ್ತೇವೆ, ಆದರೆ ನಮ್ಮ ಮನೆಗೆ ಬಂದಾಗ ಸಿಗುವಂಥ ನೆಮ್ಮದಿ ಇದೆಯಲ್ಲ, ಅದರಷ್ಟು ಸಂತೋಷ ಎಲ್ಲೂ ಇಲ್ಲ. ಹಾಗಾಗಿ ನಮಗೊಂದು ಸ್ವರ್ಗವಾಗಿ ಬರುವಂಥ ಒಂದು ಮನೆ, ಅದರಲ್ಲಿ ಇರುವಂಥ ಒಂದು ವಿನ್ಯಾಸ ನಿಜವಾಗಲೂ ಇನ್ನೊಬ್ಬರು ನಮ್ಮ ಸಹೋದರಿ ಪುಷ್ಪಿಕಾ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಕುಮಾರ್ ಅವರಿಗೂ ಪುಷ್ಪಿಕಾ ಅವರಿಗೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಮೊನ್ನೆ ಬಂದು ಒಂದು ಸರಿ ನೋಡ್ಕೊಂಡು ಹೋಗಿದ್ದೇನೆ. ಇವತ್ತು ನೋಡಿದರೆ ಇನ್ನು ಮಜಾ ಇರಲ್ಲ. ಇನ್ನೊಂದು 15 ದಿನ ಬಿಟ್ಟು ಬಂದ್ರೇ ಅದಕ್ಕೆಲ್ಲ ಅದರ ಟೇಸ್ಟ್ ಸಿಗೋದು. ಒಂದು ಈ ಮನೆಯಲ್ಲಿ ಅವರಿಗೆ ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಭಗವಂತ ಅಧಿಕಾರವನ್ನು ಕರುಣಿಸಲಿ ಅಂತ ಈ ಮೂಲಕ ನಾನು ಭಗವಂತನ ಹತ್ರ ವೆಂಕಟೇಶ್ವರನ ಹಾಕಿದ್ದಾರೆ. ವೆಂಕಟೇಶ್ವರನ ಹತ್ರ ಬೇಡ್ತಾ ಇದ್ದೇನೆ. ವೆಂಕಟೇಶ್ವರನ ಥರ ಬರೀ ಕೊಡ್ತಾನೇ ಇರೋದು, ಬರೀ ಕೊಡಬೇಡಿ ಅಂತ ಹೇಳಿದ್ದೇನೆ. ಯಾಕಂದರೆ ಎಲ್ಲ ಕೊಡ್ತಾ ಇದ್ದೆ, ನಾನು ಒಪ್ಪಲ್ಲ. ಕೊಡುವ ಲೆಕ್ಕಾಚಾರದಲ್ಲೇ ಕೊಡಿ ಅಂತಲೂ ಹೇಳಿದ್ದೇನೆ. ಭಗವಂತ ಅದನ್ನು ಮಾಡಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ ಅವರಿಗೂ ಅವ್ರ ಕುಟುಂಬಕ್ಕೂ ಮೊದಲು ಆರೋಗ್ಯ, ನೆಮ್ಮದಿ, ಭಾಗ್ಯ ಕೊಡಲಿ. GBಯಲ್ಲಿ ಖಂಡಿತವಾಗಲೂ ಎಲ್ಲಾದರೂ ಒಂದು ಕಡೆ ಅಧಿಕಾರ ಇಡ್ತೇವೆ, ಕೊಡ್ತೇವೆ, ಮಾಡೇ ಮಾಡ್ತೇನೆ. ಅವರು ಮೊದಲಿಂದ ತುಂಬ ಒಳ್ಳೆಯವರೇ, ಇವಾಗಲೂ ತುಂಬ ಒಳ್ಳೆಯವರೇ. ಮುಂದೇನೂ ಅವರು ಇನ್ನೂ ಅಭಿವೃದ್ಧಿ ಆಗಲಿ ಅಂತ ನನ್ನದು ಆರೈಕೆ. ನಿಂತ್ಕೊಂಡು ಗೆದ್ದೇ ಗೆಲ್ತಾರೆ. ಖಂಡಿತ ನಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ. ಮೊದಲಿಂದನೂ ಇದೆ, ಮುಂದೇನೂ ಇರುತ್ತೆ, ಯಾವಾಗಲೂ ಇರುತ್ತೆ. ಅವರು ಸ್ಥಳೀಯವಾಗಿ ಇಲ್ಲಿ ಬೆಳೆದು ಸ್ಥಳೀಯ ನಾಯಕ ಆಗಿ ಯಾರಿಗೂ ಎದುರದೇನೆ ಇಲ್ಲೊಂದು ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ. ರಾಜುವರು ಶ್ರಮ ಬೆಂಗಳೂರಲ್ಲಿ ಇವತ್ತು ಭಾಳ ಒಳ್ಳೆತನವಾಗಿ ಮನೆ ಮಾಡಿದ್ದಾರೆ. ಅವರು ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ರಾಜಕೀಯದಲ್ಲೂ ಅವರು ಎತ್ತರು ಬೆಳೀಲಿ, ಒಳ್ಳೆ ಭವಿಷ್ಯದಲ್ಲಿ ಒಳ್ಳೆ ನಾಯಕರಾಗಲಿ ಅಂತ ಹಾರೈಸ್ತೀವಿ. ರಾಜು ಕುಟೀರ ಭಾರಿ ವಿಶೇಷವಾಗಿ ಪ್ರೀತಿಯಿಂದ ಶ್ರಮಪಟ್ಟು ಇವತ್ತು ಭಾರಿ ಅಚ್ಚುಕಟ್ಟಾಗಿ ಮನೇನ ಕಟ್ಟಿದ್ದಾರೆ. ಅಣ್ಣವ್ರು ಹೇಳ್ದಂಗೆ ಮನೆ ಕಟ್ಟೋದು ಭಾರಿ ಸುಲಭ ಅಲ್ಲ, ಭಾರಿ ಪ್ರೀತಿಯಿಂದ ಮಾಡಿರೋವಂಥದ್ದು. ಅವರು ಒಳ್ಳೆ ಭವಿಷ್ಯ ಇದೆ ಈ ನಗರದಲ್ಲಿ, ಈ ಏರಿಯಾದಲ್ಲಿ. ಅವ್ರಿಗೆ ಒಳ್ಳೆಯದಾಗಲಿ,
ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸ್ತೀವಿ ನಾವು. ರಾಜು ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಶುಭ ಕೋರ್ತಾ, ಮನೆ ಕಟ್ಟಲಿಕ್ಕೆ ಶ್ರಮ ಒಂದು ಕಡೆ ಆದರೆ ಅವ್ರ ಹೆಸರು ಉಳಿಸ್ಕೊಂಡು ಮನೆ ಕಟ್ಟಿದ್ದಾರೆ. ಅದು ಮುಂದೆ ಅವರಿಗೆ ರಾಜಕೀಯದಲ್ಲೇ ಆಗಲಿ, ಸ್ವಂತ ವರ್ಚಸ್ಸೇ ಆಗಲಿ, ಇನ್ನು ಮುಂದೆ ಹೆಚ್ಚಿನ ರೀತಿ ಒಂದು ಬಲ ತುಂಬಲಿ. ಶುಭ. ನನ್ನ ಆತ್ಮೀಯ ಸ್ನೇಹಿತರು ರಾಜು ಮತ್ತು ಅವರ ಧರ್ಮಪತ್ನಿ ಅವರು ಇವತ್ತು ಒಳ್ಳೆ ವಿಜೃಂಭಣೆಯ ಒಂದು ಮನೆ ಕಟ್ಟಿ ಇವತ್ತು ಗೃಹಪ್ರವೇಶ ಮಾಡಿದ್ದಾರೆ. ಅವರು ಈ ಮನೆಯಲ್ಲಿ ಆಯುಷು, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಮತ್ತು ಅಧಿಕಾರ ರಾಜಕೀಯದಲ್ಲೂ ಸಹಿತ ಅವ್ರಿಗೆ ಅಭಿವೃದ್ಧಿ ಕೊಡಲಿ ಅಂತ ನಾನು ಆ ಸತ್ಯನಾರಾಯಣ ಹತ್ರ ಬೇಡ್ಕೊತೀನಿ. ಯಾಕೆಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಇಲ್ಲೇನಾದರೂ ನಮ್ಮ ನಾಗರಬಾವಿ ರಾಜು ಅಂತ ಅಂದರೆ ಅಷ್ಟು ಹೆಸರು ಮಾಡುವಂಥ ವ್ಯಕ್ತಿ. ಅವ್ರಿಗೆ ಮುಂದಿನ ದಿನಗಳ ಭವಿಷ್ಯನೂ ಇದೆ. ನಾವು ಸಹಿತ ಅವ್ರಿಗೆ ಹೋರಾಟ ಮಾಡ್ತೀವಿ. ಅವ್ರು ಇನ್ನೂ ಸಹಿತ ಇಂಥ ಒಂದು 10 ಮನೆ, ಇನ್ನೊಂದು 10 ಕಾಂಪ್ಲೆಕ್ಸ್ ಕಟ್ಟಲಿ, ಚೆನ್ನಾಗಿ ಮಾಡಿ ಅಭಿವೃದ್ಧಿ ಮಾಡಿ ಆತ್ಮೀಯ ಸ್ನೇಹಿತರು ಹೇಳೋಕ್ಕೆ ಇಷ್ಟಬೇಕು. ಅಕ್ಕಪಕ್ಕದಲ್ಲಿದ್ದೀವಿ ನಾವೆಲ್ಲ 100 ವರ್ಷ ಇರಬೇಕಾಗಿರಲಿ. ಅದರಿಂದ ಅವ್ರು ಮಾಡೋದನ್ನ ಮನೆ ಇವತ್ತು ಅಭಿವೃದ್ಧಿ ಕಾಣಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಸಹೋದರರಿಗೂ ಸಹಿತ ಭಾರಿ ಅವಕಾಶ ಇದೆ. ಅವಕಾಶ ನಾವು ಸಹಿತ ಹೋರಾಟ ಮಾಡಿ ಮುಂದಿನ ದಿನಗಳು ಅವ್ರಿಗೊಂದು ಅಧಿಕಾರ ಕೊಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.